Hello everyone, welcome back to my channel. Good morning. ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿದ್ರಿ, ಸೊ ಎದ್ದಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಲಿಟ್ರಲಿ ಐ ವೋಕ್ ಅಪ್ ಲೈಕ್ ದಿಸ್. ಸೊ ಕಮ್ ಗೆಟ್ ಟು ನೋ ಮೈ ಡೇ ವಿತ್ ಮೀ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಫೆಬ್ರವರಿಲಿ ಮದುವೆಗಳು ಜಾಸ್ತಿ ಇತ್ತು, ಸ್ವಲ್ಪ ಫೇಸ್ ಎಲ್ಲ ಗ್ಲೋ ಆಗಿ ಕಾಣಿಸ್ಲಿ ಅಂತ ಎ ಬಿ ಸಿ ಜ್ಯೂಸ್, ಆ್ಯಕ್ಚುಲಿ ಇದರಲ್ಲಿ ಇಲ್ಲ, ಬರೀ ಬಿ ಸಿ ಮತ್ತು ಜಿಂಜರ್ ಎಲ್ಲ ಸ್ಟ್ರೈನ್ ಮಾಡಿ ಈ ಥರ ಐಸ್ ಕ್ಯೂಬ್ ಮಾಡಿ ಅಮ್ಮ ಇಟ್ಟಿದ್ರು, ಅದನ್ನ ಡೈಲಿ ಒಂದೊಂದು ಕ್ಯೂಬ್ ಹಾಕ್ಕೊಂಡು ಕುಡಿತೀನಿ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊತೀನಿ, ಸ್ವಲ್ಪ ಹುಳಿ ಟೇಸ್ಟ್ ಆದರೂ ಇಷ್ಟ ಆಗುತ್ತೆ, ಬಟ್ ಆ್ಯಕ್ಚುಲ್ ಬೀಟ್ರೂಟ್ ಟೇಸ್ಟ್ ಅಂತೂ ನಂಗೆ ಒಂಚೂರು ಇಷ್ಟ ಇಲ್ಲ. ಜಸ್ಟ್ ಲಿಟಲ್ ಪಿಂಚ್ ಆಫ್ ಇಟ್. ಆ ಐಸ್ ಕ್ಯೂಬ್ ಕರ್ಗೋವರೆಗೂ ನನ್ನ ತಮ್ಮಂಗೆ ಸ್ವಲ್ಪ ಟಾರ್ಚರ್ ಕೊಡೋಣ ಅಂತ ಬಂದೆ, ಅವನಿನ್ನೂ ಎದ್ದಿರಲಿಲ್ಲ. ಸ್ವಲ್ಪ ಆ್ಯಂಗಲ್ ಚೆನ್ನಾಗಿರಲಿ, ಬೆಳಕು ಚೆನ್ನಾಗಿ ಬರಲಿ ಅಂತ ಆಚೆ ಬಂದು ಕುಡಿಯೋಣ ಅಂತ ಬಂದೆ. ಆಮೇಲೆ ಕುಡಿದು ನನ್ನ ಮುಖನ ನಾನು ಕ್ಯಾಮ್ರಾದಲ್ಲಿ ನೋಡ್ಕೊಂಡಾಗ ಪಿಂಪಲ್ಸ್ ಎಲ್ಲ ನೋಡಿ ನನಗೆ ಭಯ ಆಗೋಯಿತು. ಅದಾದಮೇಲೆ ಸರಿ ಆ್ಯಂಗಲ್ ಚೇಂಜ್ ಮಾಡೋಣ ಅಂತ ಆಪೋಸಿಟಿಗೆ ಬಂದೆ. ಅಲ್ಲಿ ಓಕೆ ಪರವಾಗಿಲ್ಲ, ಬಟ್ ಟೇಸ್ಟ್ ಅಂತೂ ಆ್ಯಸ್ ಯೂಶುವಲ್ ನಾಟ್ ದಟ್ ಗ್ರೇಟ್. ಬಟ್ ಹೌಎವರ್ ಇದೆಲ್ಲ ಮಾಡೋದು ನನ್ನ ಹಾಳಾದ ಸ್ಕಿನ್ಗೋಸ್ಕರನೇ. ಏನೇ ಆದರೂ ದಪ್ಪಾಗಲ್ಲ, ಬಟ್ ಸ್ಕಿನ್ ಅಂತೂ ಚೆನ್ನಾಗಾಗಲ್ಲ. ಇದಾದಮೇಲೆ ಸ್ನಾನ ಮಾಡೋದಕ್ಕೆ ಅಂತ ಗೀಸರ್ ಆನ್ ಮಾಡಿದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರು ಡೈಲಿ ಇಷ್ಟೇ ಗಲೀಜಾಗಿರುತ್ತೆ. ಟ್ರೈಪಾಡ್ ಓಪನ್ ಮಾಡಿಟ್ಟೆ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ. ಅಲ್ಲಿರೋ ಬಟ್ಟೆಗಳೆಲ್ಲ ಆಫೀಸಿಗೆ ಹಾಕ್ಕೊಂಡು ಬಂದಿದ್ದು ನಿನ್ನೆ ಮೊನ್ನೆದು, ಆ್ಯಂಡ್ ನಾನು ಮಲಗಿರೋ ಹಾಸಿಗೆ ಕೂಡ ಇನ್ನೂ ಎತ್ತಿಲ್ಲ. ಆ್ಯಂಡ್ ಎಸ್, ನಾನು ನೆಲದ ಮೇಲೆ ಮಲಗೋದು ಬಿಕಾಸ್ ಐ ಆಮ್ ವೆರಿ ಗ್ರೌಂಡೆಡ್. ಲೆಟ್ಸ್ ಕ್ಲೀನ್ ದ ರೂಮ್. ಹಲೋ ಸಿಂಗರ್. ಐ ಆ್ಯಕ್ಚುಲಿ ಶಾರ್ಟ್ ಆಲ್ ದಿಸ್ ವಿಡಿಯೋಸ್ ಇನ್ ಫಸ್ಟ್ ವೀಕ್ ಆಫ್ ಫೆಬ್ರವರಿ ಅನಿಸುತ್ತೆ. ಆಲ್ಮೋಸ್ಟ್ 2 to 3 weeks ಪ್ರೊಕ್ಯಾಸ್ಟಿನೇಟ್ ಮಾಡಿ ರೈಟ್ ನೌ ಐ ಆಮ್ ಎಡಿಟಿಂಗ್. ಇದೆಲ್ಲ ಶೂಟ್ ಮಾಡಿ ಫೋನಲ್ಲಿ ಸ್ಟೋರೇಜ್ ಎಲ್ಲ ತುಂಬ ಪ್ರೊಕ್ಯಾಸ್ಟಿನೇಟ್ ಮಾಡಿಬಿಟ್ಟೆ. ಫೈನಲಿ ಒಂದಿನ ಬಂದಿದೆ ಎಡಿಟ್ ಮಾಡೋದಕ್ಕೆ. ಕರೆಂಟ್ಲಿ ಐ ಆಮ್ ಡೂಯಿಂಗ್. ಐ ಹೋಪ್ ಐ ಪೋಸ್ಟ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಆ್ಯಕ್ಚುಲಿ ಕ್ಲೀನಿಂಗ್ ಅಂತ ಬಂದರೆ ಡೈಲಿ ಇಷ್ಟೆಲ್ಲ ಮಾಡೋದೇ ಇಲ್ಲ ನಾನು. ಆ ಬಟ್ಟೆ ಹಿಂದಿನ ದಿನ ಹಾಕೊಂಡೋಗ್ರೆ ಬಟ್ಟೆ ಎಲ್ಲ ಹಾಗೆ ಒಂದ್ರ ಮೇಲೆ ಒಂದು ಜೋಡಿಸಿ ಫುಲ್ ಸ್ಟ್ಯಾಕ್ ಮಾಡಿಬಿಟ್ಟಿರ್ತೀನಿ. ಮಲಗಿರೋ ಹಾಸಿಗೆ ಮಾತ್ರ ಎತ್ಬಿಟ್ಟು ಓಡ್ತಿರ್ತೀನಿ ಆಫೀಸಿಗೆ. ಬಟ್ ಹೆಂಗೂ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀನಿ. ಹೌಎವರ್ ಐ ಆಮ್ ರೆಕಾರ್ಡಿಂಗ್ ಅಂತ ಐ ಥಾಟ್ ಆಫ್ ಕ್ಲೀನಿಂಗ್ ಕಂಪ್ಲೀಟ್ಲಿ. ಆ್ಯಂಡ್ ಇನ್ ಬಿಟ್ವೀನ್ ಕೆಳಗಡೆ ನನ್ನ ತಮ್ಮ ಒಂದು ಮ್ಯೂಸಿಕ್ ಶೋನೇ ನಡೆಸ್ತಿದ್ದೆ ಯೂಟ್ಯೂಬಲ್ಲಿ ಸಾಂಗ್ಸ್ ಹಾಕ್ಕೊಂಡು. ಅದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಒಂದೆರಡು ಸ್ಟೆಪ್ ಹಾಕ್ತಿದ್ದೆ. ಕಾರ್ಪೊರೇಟ್ ಕೆಲಸ ಮಾಡೋರಿಗೆ ಕಾರ್ಪೊರೇಟ್ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಮಾಡೋಕ್ಕೂ ಖಂಡಿತವಾಗ್ಲೂ ಟೈಮ್ ಸಿಗೋದಿಲ್ಲ. ಇದು ನಾನು ಲಾಸ್ಟ್ ವೀಕೆಂಡ್ ಹೋಗ್ದಿರೋ ಬಟ್ಟೆಗಳು. ಇವತ್ತು ಕ್ಲೀನಿಂಗ್ ಸೆಷನ್ ಇರಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ವೀಕೆಂಡೇ ಮಡಿಸ್ತಿದ್ದು. ಆ ನೆಕ್ಸ್ಟ್ ವೀಕೆಂಡ್ ಬರೋ ಅಷ್ಟೊತ್ತಿಗೆ ನಾನು ಆ ವೀಕ್ದೆಲ್ಲ ಬಟ್ಟೆಗಳು ಸ್ಟ್ಯಾಕ್ ಆಗಿರುತ್ತೆ, ಅದನ್ನು ಒಗೆದು ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಕೆಂಡ್ ಮಡಿಸ್ತಿದ್ದೆ ಅದನ್ನೆಲ್ಲ. ಹಾನೆಸ್ಟ್ಲಿ ಇಟ್ಸ್ ನೆವರ್ ಎಂಡಿಂಗ್. ಅಡಲ್ಟಿಂಗ್ ಅಂದರೆ ಇಟ್ಸ್ ರಿಯಲಿ ಹಾರ್ಡ್. ಎಲ್ಲ ಟೈಮಲ್ಲೂ ಯಾವಾಗಲೂ ರೂಮ್ ಕ್ಲೀನಾಗಿ ಇಟ್ಕೊಂಡು ಬಟ್ಟೆ ಎಲ್ಲ ಮಡಿಚಿಟ್ಕೊಂಡು ಕೆಲಸನೂ ಮಾಡಿಕೊಂಡು, ಓ ಮೈ ಗಾಡ್, ಇಟ್ಸ್ ಫೀಲ್ಸ್ ಇಂಪಾಸಿಬಲ್. ಅಮೆಝಾನಲ್ಲಿ ಸ್ವಲ್ಪ ಶಾರ್ಟ್ ಕುರ್ತೀಸ್ ಆರ್ಡರ್ ಮಾಡಿದ್ದೆ. ಅದನ್ನು ಅಷ್ಟೇ ಪ್ಯಾಕೇಜ್ ಓಪನ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ನೋಡಿ ಹಾಕಿ ಟ್ರೈ ಮಾಡಿ ಹಾಗೆ ಚೇರ್ ಮೇಲೆ ಎಸೆದ್ಬಿಟ್ಟು ಆಫೀಸ್ಗೆ ಹೋಗ್ತಿದ್ದೆ. ಇವತ್ತು ಮಡಿಸ್ತಿದ್ದೀನಲ್ಲ ಅಂತ ಅದನ್ನು ದಟ್ಸ್ ವೈ ದ ಟ್ಯಾಗ್ ಇಸ್ ನಾಟ್ ರಿಮೂವ್ಡ್. ನನ್ನ ಫ್ರೆಂಡ್ ಹಳ್ದಿಗೆ ಹೋಗೋಣ ಅಂತ ಈ ಡ್ರೆಸ್ ತರಿಸಿದ್ದೆ. ಹಾಕೊಂಡು ನೋಡಿದ್ದಷ್ಟೇ ಮತ್ತು ಹೋಗೋಕ್ಕೆ ಆಗಲಿಲ್ಲ. ಮೇ ಬಿ ಸಮ್ ಅದರ್ ಟೈಮ್, ಸಮನ್ ಎಲ್ಸಸ್ ಹಲ್ದಿ ಪ್ರಾಬಬ್ಲಿ. ರೂಮ್ ಕ್ಲೀನಿಂಗ್ ಡನ್. ಡೈಲಿ ಇಷ್ಟ ಗಲೀಜಾಗಿರುತ್ತೆ. ಇವತ್ತು ವಿಡಿಯೋ ಮಾಡಬೇಕಲ್ಲ ಅಂತ ಕ್ಲೀನ್ ಮಾಡಿದೆ. ಡೈಲಿ ಹಾಗೆ ಕಾಣದೇ ಇರೋ ಥರ ಸೈಡಲ್ಲಿ ಹಂಗೆ ತಳ್ಳಿಬಿಟ್ಟು ಆಫೀಸ್ಗೆ ಹೋಗ್ತಾಯಿತ್ತು. ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ರೆ ನೆಕ್ಸ್ಟ್ ಇಲ್ಲೇನೋ ಒಂದು ಕ್ವಿಕ್ಕಾಗಿ ಟ್ರಾನ್ಸಿಷನ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ದಟ್ಸ್ ಮೀ ಥಿಂಕಿಂಗ್. ಗೊತ್ತಿತ್ತು ನಾನು ಬಾತ್ರೂಮ್ ಬರ್ದೋಗಿದೆ ಅಂತ, ಬಟ್ ಅದೊಂದೇ ಇರೋದು ಅಂತ ಅದನ್ನೇ ಹಾಕೊಂಡು ವಿಡಿಯೋ ಮಾಡಿದೆ. ಕ್ಷಮಿಸಿ, ಐ ಆಮ್ ಅ ವೀಕ್ ಡಿಪೆಂಡೆಂಟ್ ವುಮೆನ್. ಓಕೆ, ಹಿಯರ್ಸ್ ಮೈ ಔಟ್ಫಿಟ್. ಐ ನೋ ಸ್ಲೀವ್ಲೆಸ್ ಇದೆ, ಆಫೀಸಲ್ಲಿ ಎ ಸಿ ಇದೆ, ಜಾಕೆಟು ತೊಗೊಂಡು ಹೋಗ್ತೀನಿ. ಆ್ಯಂಡ್ ಹಿಯರ್ಸ್ ಮೈ ಬೈಸೆಪ್ ಅಪ್ಡೇಟ್. ಬಿಕಾಸ್ ಜಿಮ್ಮಿಗೆ ಹೋಗ್ತಿಲ್ಲ, ಇಂಜುರಿಯಿಂದ 2 months ಆಯಿತು. ಮಾರ್ಚಿಂದ ಹೋಗ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ. ಸೊ ಅಲ್ಲಿವರೆಗೂ ಚೆಕ್ಔಟ್ ಮೈ ಟೈನಿ ಬೈಸೆಪ್ಸ್. ಆ್ಯಂಡ್ ಹಿಯರ್ಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ, ಬ್ರೇಕ್ಫಾಸ್ಟ್. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ ಅಮ್ಮ. ಝೂಮ್ ಅಕ್ಕಿ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ರೆಕಾರ್ಡ್ ಮಾಡಿ ತುಂಬ ದಿನ ಆಗೋಯಿತು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಬಟ್ ಯಾ,
ಡೈಲಿ ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಅಂತ ಅಮ್ಮ ಈ ಥರ ಸೈಡಲ್ಲಿ ಕಾಳುಗಳ್ದು ಏನಾದರೂ ಮಾಡ್ತಿರ್ತಾರೆ. ಇಡೀ ದಿನ ತಿನ್ಬೋದು. ಆ್ಯಂಡ್ ಹಿಯರ್ಸ್ ಮೈ ಬ್ಯಾಲೆನ್ಸ್ಡ್ ಪ್ಲೇಟ್. 2 ರೊಟ್ಟಿ, 1 ಮೊಟ್ಟೆ, ಕಾಳು ಮತ್ತು ಹಾಗಲಕಾಯಿ ಪಲ್ಯ ನನ್ನ ಫೇವ್ರೆಟ್. ಎಷ್ಟು ಕಹಿ ಇರುತ್ತೋ ಅಷ್ಟು ರುಚಿಯಾಗಿ ನನಗನ್ಸುತ್ತೆ. ಮಾಡೋದು ಅಂತ ಹೇಳಿದ ಇನ್ನು ಮಾಡಿಲ್ವಾ? ಈ ಸೈಡಿಗೆ ಹೋಗೋ ಮ್ಯಾಚಿಂಗ್ ಕಣಪ್ಪ ಇವತ್ತು. ನಾನು ಬನಿಯನ್ ಹಾಕ್ಕೊಂಡಿದ್ದೀನಿ, ನೀನು ಬನಿಯನ್ ಹಾಕ್ಕೊಂಡಿಲ್ವಲ್ಲ ಅದಕ್ಕೆ. ಶೇಮ್. ಬ್ರೇಕ್ಫಾಸ್ಟ್ ಆಯಿತು. ಜಸ್ಟ್ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಟು ಗೋ ಟು ಆಫೀಸ್. ಆ್ಯಕ್ಚುಲಿ ನಾನೇನು ಅಷ್ಟೊಂದು ರೆಡಿನೇ ಆಗೋದಿಲ್ಲ ಆಫೀಸ್ಗೆ ಹೋಗೋದಕ್ಕೆ. ಜಸ್ಟ್ ಲಿಪ್ಸ್ಟಿಕ್, ಲಿಪ್ ಬಾಮ್ ಆ್ಯಂಡ್ ಲಿಪ್ಸ್ಟಿಕ್, ಇಯರಿಂಗ್ಸ್. ಡೈಲಿ ಇದನ್ನೇ ಹಾಕ್ಕೊಳ್ಳೋದು. ಏನಾದರೂ ಇವೆಂಟ್ ಇದ್ದರೆ ಮಾತ್ರ ಆಫೀಸಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಬೇರೆ ಬೇರೆ ಇಯರಿಂಗ್ಸ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಇದೆ. ದೆನ್ ಇವತ್ತು ಹೊಸ ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ ನಮ್ಮ ಅಕ್ಕನ ಹತ್ರ ಇರೋ ಲಿಪ್ಸ್ಟಿಕ್ನ ತೊಗೊಂಬಂದೆ. ಲಿಪ್ಸ್ಟಿಕ್ ಅಲ್ಲ, ಲಿಪ್ಸ್ಟಿಕ್ಸ್ ಪ್ಲೂರಲ್. ಈ ಬ್ಯಾಗ್ ಫುಲ್ಲು ಕೇಳಿಸಿದೆ, ಬ್ಯಾಗ್ ಫುಲ್ಲು ಲಿಪ್ಸ್ಟಿಕ್ಸ್ ಇದೆ. ಐ ಮೀನ್ ಎಲ್ಡರ್ ಸಿಸ್ಟರ್ ಅಂದ ಮಾತ್ರಕ್ಕೆ ಎಲ್ಲ ಅವಳ ಹತ್ರನೇ ನಾನು ತೊಗೊಳ್ಳೋದು ಅಂತ ಏನಿಲ್ಲ. ಶಿ ವಿಲ್ ಆಲ್ಸೋ ಟೇಕ್ ಸಮ್ ಥಿಂಗ್ಸ್ ಫ್ರಮ್ ಮೀ. ನನ್ನ ಹತ್ರ ಇರೋ ಇಯರಿಂಗ್ಸು, ಹಣೆ ಬೊಟ್ಟು ಎಲ್ಲ ನನ್ನ ಹತ್ರ ಇರೋದೇ ತೊಗೊಳ್ಳೋದು, ನನ್ನ ಹತ್ರ ಇರೋದೇ ಯೂಸ್ ಮಾಡೋದು, ಮತ್ತು ವಾಪಸ್ ಅಲ್ಲಿ ಇಡೋದು ಇಲ್ಲ. ಆ್ಯಂಡ್ ದೆನ್ ಹೇಳೋದು ಯಂಗರ್ ಸಿಸ್ಟರೆಲ್ಲ ಬರೀ ನಮ್ಮ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಇರೋದು ಹಾಗೆ ಹಿಂಗೆ ಅಂತ. ನಾನು ಯೂಸ್ ಮಾಡ್ತೀನಿ, ಈಗ ಮಾಡ್ತಿದ್ದೀನಲ್ಲ. ಶಿ ಡಸಂಟ್ ನೋ ದಿಸ್. ಅವಳು ಆಲ್ರೆಡಿ ಆಫೀಸಿಗೆ ಹೋಗಿಬಿಟ್ಟಿದ್ದಾಳೆ. ನಾನು ಎದ್ದೇಳಕ್ಕೂ ಮುಂಚೆನೇ ಆಫೀಸಿಗೆ ಹೋಗಿರ್ತಾಳೆ, ನಾನು ಬರೋ ಅಷ್ಟರಲ್ಲಿ ಮಲ್ಕೊಂಬಿಟ್ಟಿರ್ತಾಳೆ. ಸೊ ವಾಟ್ಸ್ ಹರ್ಸ್ ಇಸ್ ಮೈನ್. ಯಾವ್ದು ಹಚ್ಕೊಳ್ಳಿ, ಇಷ್ಟೊಂದಿದೆ. ಹಿಂಗೆ ಹೊಚ್ಕೊತಾ ಇದ್ದೀನಿ. ಇದು ನಮ್ಮ ಅಕ್ಕನ ಹೊಸ ಲಿಪ್ಸ್ಟಿಕ್. ಸ್ವಲ್ಪ ಗ್ಲಾಸಿ ಫಿನಿಶ್. ಇಲ್ಲ ಅಂದರೂ 6 ಥಿಂಗ್ಸ್ ಹಚ್ಕೊಂಡಿದ್ದೀನಿ. ಲಿಪ್ ಬಾಮ್, ಲಿಪ್ಸ್ಟಿಕ್, ಲಿಪ್ ಗ್ಲಾಸ್ ಎಲ್ಲ ಸೇರಿ. ದಿಸ್ ಇಸ್ ಮೈ ಲಿಪ್ ರೂಟೀನ್ ಏನಂತಾರೆ. ಐ ಆಮ್ ರೆಡಿ, ಲೆಟ್ಸ್ ಗೋ ಟು ಆಫೀಸ್. ಫಸ್ಟ್ ಟೈಮ್ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಹೋಪ್ ಇನ್ನು ಅರ್ಧ ದಿನವೂ ಆಗಿಲ್ಲ. ಜಸ್ಟ್ ಮಾರ್ನಿಂಗ್ ರೂಟೀನ್ ಆಯ್ತು ಅಷ್ಟೇ. ಡೋಂಟ್ ನೋ ಹೆಂಗೆ ಹೋಗುತ್ತೆ ಇಡೀ ದಿನ ಅಂತ. ಮಾಡೋಕ್ಕಾಗಲ್ವೋ ಆಫೀಸಲ್ಲಿ. ಇಟ್ಸ್ ಸೊ ಆಕ್ವರ್ಡ್, ಬಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಬಟ್ ಇವಾಗ ಟೀ ಮಾಡ್ಕೊಳ್ಳೋಣ. ಮೈ ಫೇವ್ರೆಟ್ ಟೈಮ್ ಆಫ್ ದ ಡೇ, ಡ್ರಿಂಕಿಂಗ್ ಟೀ. ಕ್ವಿಕ್ಕಾಗಿ ಒಂದು ಫಿಟ್ ಚೆಕ್. ಫುಲ್ ಫಿಟ್ ತೋರ್ಸೋಕ್ಕಾಗಲಿಲ್ಲ. ಸೊ ಮುಕ್ಕಾಲು ಭಾಗ ನೋಡಿ. ವ್ಲಾಗ್ ಮಾಡ್ತಾ ಇದ್ದೀನಿ, ಏನು ಮಾತಾಡ್ತೀರಾ? ನಾನು ಹೊಗಳೋ ಥರ ಮಾತಾಡಿ. ನೀನು ಹೊಗಳೋ ಥರ ಕೆಲಸ ಮಾಡಿಲ್ಲ ಯಾವುದು. ರಾಕ್ಷಸಿ. ಅನ್ನ, ಸಾರು, ಡಿನ್ನರ್, ಪಲ್ಯ, ಸ್ನ್ಯಾಕ್ಸ್. ಎಸ್, ಇದು ನನ್ನ ಲಂಚ್ ಮತ್ತು ಡಿನ್ನರ್ ಎರಡೂ. ತುಂಬ ಲೇಟ್ ಆಗುತ್ತಲ್ಲ ಮನೆಗೆ ಬರೋದಂತ ಆಫೀಸಲ್ಲಿ ತಿಂದುಬಿಡ್ತೀನಿ. ಸೊ ಜಾಸ್ತಿ ಡಬ್ಬಿ. ಎಸ್, ನೀನು ಫೋನ್ ಮಾಡಕ್ಕೆ ಮಾಡಿ. ಹಿಯರ್ಸ್ ಮೈ ಪ್ಯಾಕ್ ಲಂಚ್. 1 ಡಬ್ಬಿ ಎಕ್ಸ್ಟ್ರಾ ಹೋಯಿತು, ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಹೋಗಬೇಕು. ಇದನ್ನು ಹೊತ್ಕೊಂಡು ಹೋಗೋದೇ ಕಷ್ಟ ಈಗ. ಶೇಕು ಸ್ವಲ್ಪ ಟೀ. ಕುಡಿಲಿ ಬಿಡಮ್ಮ, ಯಂಗ್ ಪೀಪಲ್ ಚೆನ್ನಾಗಿರ್ಬೇಕು. ಹಂಚಿಡಕ್ಕಿಲ್ವೇನಲ್ಲ ಕಾಯ್ಕೊಂಡಿರೋದು. ಓ ಚಿಯರ್ಸ್ 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 ಮಾಡೋ ಮಾಡು ನನ್ನ ಜೊತೆ ಮಾಡೋ. ಹಿಂಗೂ ಟೀ ಶರ್ಟ್ ಹಾಕಿದ್ಯಾ? ಟೀ ಶರ್ಟ್ ಹಾಕಿಲ್ಲ.
ಸೋನು ನಿಗಮ್. ವಾವ್. ನಿನ್ನದೇ ಚಾಪಿದೆ. ನಾನು ಹಾಡು ಹೇಳಿ ನನ್ನ ತಮ್ಮನ ಎದುರಿಸ್ಬಿಟ್ಟೆ. ಎನಿಹೌ ಹಿಯರ್ ಐ ಆಮ್ ವೇಟಿಂಗ್ ಫಾರ್ ಮೈ ಕ್ಯಾಬ್. ಇಲ್ಲೇ ಇದೆ ಅಂತ ಮೆಸೇಜ್ ಬಂತು, ಸೊ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಇಟ್. ಇಂಜುರಿ ಆದಾಗಲಿಂದ ಭಾರವಾಗಿರೋದೇನು ಎತ್ತಕ್ಕೆ ಆಗಲ್ಲ. ಅದಕ್ಕೆ ನನ್ನ ಲಂಚ್ ಆ್ಯಂಡ್ ಡಿನ್ನರ್ ಬಾಕ್ಸ್ನ ನನ್ನ ತಮ್ಮ ಎತ್ಕೊಂಡ್ಬರ್ತಿದ್ದಾನೆ. ದಟ್ಸ್ ವೈ ಹಿ ಸೋ ಗ್ರಂಪಿ. ಸ್ಮೈಲ್. ಹಾಯ್, ಐ ಆಮ್ ವಿತ್ ರುಮಣಿ ವಸಂತ್. ಅಯ್ಯೋ ಸರ್, ಚೆಕ್ ಇನ್ ಆಗಿದೆ. ಥ್ಯಾಂಕ್ಸ್, ಬಾಯ್. ಹಾಯ್. ಫೈನಲಿ ಐ ಬೋರ್ಡೆಡ್ ದ ಕ್ಯಾಬ್. ಹೆಂಗೂ 60 ಕಿಲೋಮೀಟ್ರ್ ಓಡಾಡ್ತೀನಿ ಡೈಲಿ. ಇನ್ಸ್ಟಾಗ್ರಾಮಲ್ಲಿ ಟ್ರಾವೆಲ್ ಫ್ರೀಕ್ ಅಂತ ಹಾಕೊಂಬಿಡ್ಲ. ದಟ್ಸ್ ವಾಟ್ ಐ ವಾಸ್ ಥಿಂಕಿಂಗ್. ಎನಿವೇ, ನನಗೆ ಆಫೀಸ್ನಲ್ಲಿ 2 ಕ್ಯಾಬ್ ಮೇಟ್ ಇದ್ದಾರೆ. ಒಬ್ಬರು ನನಗಿನ್ನ ಮುಂಚೆ ಪಿಕ್ ಆಗ್ತಾರೆ, ಒಬ್ಬರು ನಾನು ಆದಮೇಲೆ ಪಿಕ್ ಆಗ್ತಾರೆ. ಇಲ್ಲೂ ಐ ಆಮ್ ದ ಮಿಡಲ್ ಒನ್, ನಾಟ್ ಜಸ್ಟ್ ಅ ಮಿಡಲ್ ಚೈಲ್ಡ್. ಕ್ಯಾಬ್ನಲ್ಲಿ ಕೂತ್ಕೊಂಡು ಹೀರೋಯಿನ್ ಥರ ಫೀಲ್ ಮಾಡೋಣ ಅಂತಂದರೆ ವಿಂಡೋನೇ ಓಪನ್ ಮಾಡಿರಲಿಲ್ಲ, ಸೊ ವಿಂಡೇ ಬರ್ತಿರ್ಲಿಲ್ಲ. ಹಾಗೆ ಕೂತ್ಕೊಂಡು ಯೋಚನೆ ಮಾಡೋಣ ಅಂದರೆ ನನಗಷ್ಟು ಥಾಟ್ಸು ಏನೂ ಇರಲಿಲ್ಲ. ಸೊ ಐ ವಾಸ್ ಜಸ್ಟ್ ರೆಕಾರ್ಡಿಂಗ್ ಮೈ ಸೆಲ್ಫ್ ಆಫೀಸಿಗೆ ಹೋಗ್ತಿರೋದು. ಅಫ್ಕೋರ್ಸ್ ಇದನ್ನೆಲ್ಲ ನಾನು ಇನ್ನೊಂದು ಕ್ಯಾಬ್ ಮೇಟ್ ಬೋರ್ಡ್ ಆಗೋಕ್ಕೂ ಮುಂಚೆನೇ ರೆಕಾರ್ಡ್ ಮಾಡಿಕೊಂಡೆ, ಬಿಕಾಸ್ ಐ ಆಮ್ ರಿಯಲಿ ಆಕ್ವರ್ಡ್ ಟು ರೆಕಾರ್ಡ್ ಮೈ ಸೆಲ್ಫ್ ಇನ್ ಫ್ರಂಟ್ ಆಫ್ ಅದರ್ ಪೀಪಲ್. ಈ ಫ್ಲೈಓವರ್ ಮೇಲೆ ಹೋಗ್ತಾ ನನಗೊಂದು ನೆನಪಾಗಿದ್ದಂದರೆ ನನ್ನ ಒನ್ ಆಫ್ ದ ಮೋಸ್ಟ್ ವೈರಲ್ ಪೋಸ್ಟ್. ನನ್ನ ಫೋನ್ ಕಲರ್ ಹಣ್ಣು, ನನ್ನ ಫೋನ್ ಕಲರ್ ಸೀರೆ ಅಂತ ಪೋಸ್ಟ್ ಹಾಕಿದ್ದೆ. ಇಟ್ ಗಾಟ್ ಸಮ್ ಅಟೆನ್ಷನ್. ಅದೆಲ್ಲ ಇಲ್ಲೇ ರೆಕಾರ್ಡ್ ಮಾಡಿತ್ತು ಆಫೀಸ್ಗೆ ಹೋಗ್ತಾ ದಾರಿಯಲ್ಲಿ. ಫೈನಲಿ ಐ ಮೇಡ್ ಇಟ್ ಟು ಆಫೀಸ್. 12:30 ಆಗಿದೆ. This is my office female washroom. One of my colleague is there. I hope she doesn't mind. And idu nanna seat. This is where I sit. I know fire exit kade idini. I'm really hot anta alli nanna ಕೂರಿಸಿದ್ದಾರೆ. And I'm also really good at joking. So don't take anything so seriously. ಇಲ್ಲೇ ನನ್ನ ಕೆಫೆಟೇರಿಯಲ್ಲಿ ಲಂಚ್ ಎಲ್ಲ ಮಾಡಿರ್ತೀನಿ. ಅದೆಲ್ಲ ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ನಾನು ಆ್ಯಸ್ ಐ ಟೋಲ್ಡ್ ಕೊಲೀಗ್ಸ್ ಮುಂದೆ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ನಂಗೆ ಒಂಥರ ಅವ್ರು ಏನಾದರೂ ವಸಂತ ವ್ಲಾಗ್ಸ್ ಅದು ಇದು ಅಂತೆಲ್ಲ ಹೇಳಿಬಿಟ್ರೆ ಈ ಮುಚ್ಕೊಂಡು ಹೋಗಲಿ ಅಂತ ನಂಗೆ ಅನ್ಬೇಕು ಅನ್ಸುತ್ತೆ. ಬಟ್ ಇಟ್ ಈಸ್ ರಿಯಲಿ ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್ ಟು ಡು. ಸೊ ಹಿಯರ್ ಐ ಆಮ್. ಅದಾದಮೇಲೆ ಟೀ ಟೈಮ್ ಅಂತ ಹೊರಟೆ. 4:30 ಹಾಗೆ 5ವರೆಗೂ ತೊಗೊಳ್ತೀನಿ. ಯೂಶ್ವಲಿ ಕೊಲೀಗ್ಸ್ ಜೊತೆನೂ ಹೋಗ್ತೀನಿ ಒಂದೊಂದು ದಿನ, ಬಟ್ ಮೋಸ್ಟ್ ಆಫ್ ದ ಟೈಮ್ ಒಬ್ಬಳೇ ಹೋಗ್ತೀನಿ, ಬಿಕಾಸ್ ಐ ರಿಯಲಿ ಎಂಜಾಯ್ ಮೈ ಕಂಪನಿ ಅಲೋನ್. ಸೊ ದಿಸ್ ಇಸ್ ದ ಎಲಿವೇಟರ್. ಅಲ್ಲಿ ಒಂದು ರೆಕಾರ್ಡ್ ಮಾಡಿದೆ. ದಿಸ್ ಇಸ್ ಮೀ ಗೋಯಿಂಗ್ ಔಟ್. ನನ್ನ ಪುಣ್ಯಕ್ಕೆ ಯಾರೂ ಜನನೂ ಇರಲಿಲ್ಲ ಅಲ್ಲಿ. ಸೊ ಚೆನ್ನಾಗಿ ರೆಕಾರ್ಡ್ ಎಲ್ಲ ಮಾಡಿದೆ, ಆಫೀಸ್ ಎಸ್ಥೆಟಿಕ್ಸ್ ಎಲ್ಲ. ಆನ್ ದ ವೇ ಹೋಗ್ತಾ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅಡಲ್ಟ್ ಫ್ರೆಂಡ್ಶಿಪ್ ಅಂದರೆ ಡೈಲಿ ಸಿಗೋಕ್ಕಾಗಲ್ವಲ್ಲ, ಸೊ ಕಾಲಲ್ಲೇ ಮಾತಾಡಬೇಕು, ಅಪ್ರೂಪಕ್ಕೆ ಸಿಗಬೇಕು. ಅವಳ ಜೊತೆ ಮಾತಾಡ್ತಾ ಕಾಫಿ ಬಂದಿದ್ದು ಕುಡ್ದಿದ್ದು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಕುಡಿದು ಎಲ್ಲ ಕಾಲೆಲ್ಲ ಕಟ್ಟಾದಮೇಲೆ ಕುಡ್ದೆ ಅಂತ ಒಂದು ಪ್ರೂಫಿಗೆ ರೆಕಾರ್ಡ್ ಮಾಡಿದೆ. ಈ 17 ಪ್ರೋನಲ್ಲಿ ನಂಗೆ ಝೂಮಿಂಗ್ ಫೀಚರ್ಸ್ ತುಂಬ ಇಷ್ಟ ಅಪ್ಪ. ಅದಕ್ಕೆ ಎಲ್ಲಿ ಹೋದರೂ ಝೂಮ್ ಆಗ್ತಾಯಿರ್ತೀನಿ. ನನ್ನ ಕೊಲೀಗ್ಸ್ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಇಲ್ಲೇ ಟೀ ಕಾಫಿ ಕುಡಿತಾರೆ. ನಾನು ಡಿಫ್ರೆಂಟಾಗಿರಲಿ ಅಂತ ಬೇರೆ ಕಡೆ ಹುಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೀ ಹ್ಯಾವಿಂಗ್ ಡಿನ್ನರ್ ಟೈಮ್ ಆಗೋಯ್ತು. ಏನೋ ಇನ್ನು ಹೊರಗಡೆ ಬೆಳಗ್ಗೆ ಇದೆ, ಅವತ್ತು ಹೊಟ್ಟೆ ಸಿಕ್ಕಿದ್ದು ಜಾಸ್ತಿ ಅಂದ್ಬಿಟ್ಟು 6ವರೆಗೆ ತಿಂದುಬಿಟ್ಟೆ. ಯೂಶ್ವಲಿ 7:30 ಹಂಗೆ ಡಿನ್ನರ್ ಮಾಡ್ತೀನಿ. ನಾನು ಟೇಬಲ್ ರೆಕಾರ್ಡ್ ಮಾಡೋದೇ ಮರ್ತೋಗಿತ್ತು. ಸೊ ಅಟ್ ದ ಎಂಡ್ ಆಫ್ ದ ಡೇ ರೆಕಾರ್ಡ್ ಮಾಡೋಣ ಅಂತ ಐ ವಾಸ್ ಡೂಯಿಂಗ್ ದಿಸ್ ಇಸ್ ಮೈ ನೇಮ್ ಪ್ಲೇಟ್. ನನ್ನ ಹೆಸರು ಇದೆ, ಆ್ಯಸ್ ಯು ಕ್ಯಾನ್ ಸಿ. ಆ್ಯಂಡ್ ಇಟ್ ಇಸ್ ಸಪೋಸ್ ಟು ಬಿ ಫಿಕ್ಸ್ಡ್ ಅಟ್ ದ ಆ ಥರ ಅಲ್ಲಿ ಫಿಕ್ಸ್, ಅವ್ರ ಹೆಸರು ಫಿಕ್ಸ್ ಆಗಿದ್ದಾರೆ, ಆ ಥರ ಫಿಕ್ಸ್ ಆಗಿರಬೇಕು. ನಂದು ಕಿತ್ಕೊಂಬಂದ್ಬಿಟ್ಟಿದೆ. ಐ ಡೋಂಟ್ ನೋ ವಾಟ್ ಡಸ್ ಇಟ್ ಇಂಡಿಕೇಟ್. ಆಫೀಸ್ ಎಸ್ಥೆಟಿಕ್ಸ್ ಅಂತ ಇದೊಂದು ಫ್ಲವರ್ ಇಟ್ಕೊಂಡಿದ್ದೀನಿ ಆನ್ ಮೈ ಟೇಬಲ್. ಆ್ಯಂಡ್ ದಿಸ್ ಇಸ್ ಅ ಮೆಸ್ ಐ ಹ್ಯಾವ್ ಮೇಡ್. ಲಂಚ್ ಬಾಕ್ಸು, ಬ್ಯಾಗು, ಓ ಮೈ ಗಾಡ್, ಎಲ್ಲ ಕಸ ಥರ ಇಟ್ಕೊಂಡಿದ್ದೀನಿ, ಬಿಕಾಸ್ ಇಟ್ ವಾಸ್ ಎಂಡ್ ಆಫ್ ದ ಡೇ ಆಲ್ಮೋಸ್ಟ್. 9:30 ಆಗಿತ್ತು. ನೆಕ್ಸ್ಟು ಮನೆಗೆ ಪಯಣ. ಹೆಂಗೂ ಫೈನಲಿ ಹೋಲ್ ಡೇದು ರೆಕಾರ್ಡ್ ಮಾಡಿದೆ, ವ್ಲಾಗ್ ಮಾಡಿದೆ ಅನ್ನೋ ಖುಷಿಯಲ್ಲಿ ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋಗಿ ಬೇರೇನೂ ರೆಕಾರ್ಡ್ ಮಾಡೋ ಅಷ್ಟಂತೂ ಎನರ್ಜಿ ಇರಲಿಲ್ಲ. ಸೊ ಇದೇ ಎಂಡ್ ಆಫ್ ದ ವಿಡಿಯೋ. ಮಂಡೇ ಟು ಫ್ರೈಡೇ ಇದೇ ಬೋರಿಂಗ್ ರೂಟೀನ್ ಇರುತ್ತೆ ನಂದು. ಆನೆಸ್ಟ್ಲಿ ಐ ಲವ್ ಬೋರಿಂಗ್ ರೂಟೀನ್ಸ್. ಆ್ಯಂಡ್ ಇಲ್ಲಿವರೆಗೂ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ ಬೈ ದ ಟೈಮ್ ಐ ಪೋಸ್ಟ್ ದಿಸ್ ವಿಡಿಯೋ, ಆ್ಯಂಡ್ ಐ ಆಮ್ ಸೂಪರ್ ಪ್ರೌಡ್ ಆಫ್ ಇಟ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಇಫ್ ಯು ಹ್ಯಾವೆಂಟ್. ಸಿ ಯು.